ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಹಾಸ್ಪಿಟಲಲ್ಲಿ ಶನಿವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ನನಗೆ ತುಂಬ ವಿಶಸ್ನ ಕೊಡ್ತಾ ಇದ್ದೀರಾ ಫ್ರೆಂಡ್ಸ್. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ಪಾಪುನ ನೋಡೋದಕ್ಕೆ ನಮ್ಮ ದೊಡ್ಡ ಮಾಮ ಹಾಗೆಯೇ ರಕ್ಷು ಇಬ್ಬರು ಕೂಡ ಬಂದಿದ್ದರು. ಸೊ ಪಾಪುನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಮ್ಮೊಟ್ಟಿಗೆ ಕೂಡ ಮಾತಾಡಿಕೊಂಡು ಆಮೇಲೆ ಹೊರಟರು. ಸೊ ಅವರು ಇರೋವಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಕ್ಷು ಅಂತೂ ತುಂಬಾ ಚೆನ್ನಾಗಿದ್ದಾಳೆ, ಪಾಪು ತುಂಬ ಕ್ಯೂಟಾಗಿದ್ದಾಳೆ ಅಂತ ಸುಮಾರು ಹೊತ್ತು ಪಾಪುನ ಎತ್ಕೊಂಡು ಕೂತ್ಕೊಂಡಿದ್ಲು. ಹಾಗೆಯೇ ಲಕ್ಕಿನ ಕೂಡ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ನಾನು ಒಂದು 2 ದಿನದಿಂದ ಕೇಳ್ತಾ ಇದ್ದೆ, ರಾಣಿನ ಕರ್ಕೊಂಬಾ ಪಾಪುನ ಅಂತ ಅಂದ್ಬಿಟ್ಟು. ಬಟ್ ಹಾಸ್ಪಿಟಲ್ ಅಲ್ವಾ, ಬೇಡ ಅಂತ ಅಂದ್ಕೊಂಡು ಹೀಗೆ ಪೋಸ್ಟ್ಪೋನೇ ಮಾಡ್ಕೊಂಬಂದಿದ್ದಾಯಿತು. ಆ್ಯಂಡ್ ಫೈನಲಿ ಸ್ಯಾಟರ್ಡೇ ಯಾಕೋ ತುಂಬ ನೋಡಬೇಕು ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ಕರ್ಕೊಂಬ ಅಂತ ಬೆಳಗ್ಗೆನೇ ಹೇಳಿದ್ದೆ. ಸೊ ಹಾಗಾಗಿ ಕರ್ಕೊಂಬಂದಿದ್ಲು ಒಂದು ಮಧ್ಯಾಹ್ನ. ಹಾಗೆ ಹೇಗಿದ್ರು ರಕ್ಷುನು ಕೂಡ ಬಂದಿದ್ಲಲ್ವಾ, ಸೊ ರಕ್ಷುನು ಕೂಡ ಪಾಪುನ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಿಯಾಂಕಾ ಕರ್ಕೊಂಬಂದಿದ್ಲು ಹಾಸ್ಪಿಟಲ್ಗೆ. ಸೊ ನಾನಂತೂ ಲಕ್ಕಿನ ಎತ್ಕೊಂಡು ಫುಲ್ಲು ಮುದ್ದಾಡ್ಬಿಟ್ಟೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 4 ದಿನವೇ ಆಗಿತ್ತು ಲಕ್ಕಿನ ಎತ್ಕೊಂಡು. ಸೊ ಅವನ ನೋಡಿದ ಖುಷಿಗೋ ಏನೋ ನನಗಂತೂ ತುಂಬಾ ಮುದ್ದು ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಎತ್ಕೊಂಡು ಸುಮಾರು ಒಂದು 15 ನಿಮಿಷ ಏನೋ ಮುದ್ದು ಕೊಟ್ಟೆ. ಅವನ್ನ ನೋಡಿದ್ರೆ ಏನೋ ಒಂಥರ ಖುಷಿ, ನನಗೆ ಫುಲ್ ಸ್ಯಾಟಿಸ್ಫೈ ಫೀಲಿಂಗ್ ಅಂತ ಅನಿಸುತ್ತೆ. ಸೊ ಅವನು ಕೂಡ ಅಷ್ಟೇ ಮುದ್ದು ಮಾಡಿಸ್ಕೊಳ್ಳೋದು ಹಂಗೆ ಚೆನ್ನಾಗಿ ಮುದ್ದು ಮಾಡಿಸ್ಕೊತಾನೆ. ಇನ್ನು ಪಾಪುಗೆ ಫೀಡ್ ಮಾಡಬೇಕಾಗಿತ್ತು. ಸೊ ಡಾಕ್ಟರ್ ನನಗೆ ಬೆಡ್ ಮೇಲೆ ಕುತ್ಕೊಂಡು ಫೀಡ್ ಮಾಡೋದು ಬೇಡ, ತುಂಬಾ ಬ್ಯಾಕ್ ಪೇಯ್ನ್ ಬರುತ್ತೆ ಆಮೇಲೆ ನಿಮಗೆ ಫ್ಯೂಚರಲ್ಲಿ ಕೂಡ ಅಷ್ಟೇ. ಸೊ ಚೇರ್ ಮೇಲೆ ಕುತ್ಕೊಂಡು ಫೀಡ್ ಮಾಡಿಸಿ ಅಂತ ಹೇಳಿದರು. ಹಾಗಾಗಿ ಪಾಪುನ ಎತ್ಕೊಂಡು ಚೇರ್ ಮೇಲೆ ಈ ರೀತಿ ಪಿಲ್ಲೋ ಸಪೋರ್ಟ್ನ ತೊಗೊಂಡು ಫೀಡಿಂಗ್ ಎಲ್ಲ ಮಾಡಿದಾಯಿತು. ಇವಾಗ ಹೇಗಿದ್ರು ಅಪ್ಪು ಬಂದಿದ್ನಲ್ವ, ಅಪ್ಪು ಪಾಪುನ ಆಟ ಆಡಿಸ್ತಾ ಇದ್ದಾನೆ. ಸೊ ಅವನಂತೂ ಹಾಸ್ಪಿಟಲಿಗೆ ಬಂದರೆ ಹೋಗೋದೇ ಇಲ್ಲ ಅಂತ ಹೇಳ್ಬೋದು. ಸುಮಾರು ಹೊತ್ತು ಪಾಪು ಜೊತೆನೇ ಇರ್ತಾನೆ, ಪಾಪುನ ಮುದ್ದಾಗಿ ಮಾತಾಡಿಸ್ಕೊಂಡು. ಸೊ ಅವಳು ಕೂಡ ಅದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತಿರ್ತಾಳೆ, ಸ್ಮೈಲ್ ಮಾಡ್ತಿರ್ತಾಳೆ. ಸೊ ಹಾಗಾಗಿ ಅಪ್ಪುಗೂ ಕೂಡ ಮಾತಾಡ್ಸೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇನ್ನು ಫೀಡಿಂಗ್ ಎಲ್ಲ ಮಾಡಿಸಿದಾದ್ಮೇಲೆ ಅವಳಿಗೂ ಕೂಡ ಬರ್ಪಿಂಗ್ ಎಲ್ಲ ಮಾಡಿಸಿ ಅದಾದಮೇಲೆ ಮಲಗಿಸ್ದೆ. ಸೊ ತುಂಬ ಹೊತ್ತು ಮಲ್ಕೊತಾಳೆ, ಜಾಸ್ತಿ ಹೊತ್ತೇನು ಎದ್ದು ಹಠ ಎಲ್ಲ ಮಾಡೋದಿಲ್ಲ, ಸುಮಾರು ಹೊತ್ತು ನಿದ್ದೆ ಮಾಡ್ತಾಳೆ. ನನಗೂ ಏನು ಅಂಥ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಸೊ ನನಗೂ ಕೂಡ ಈ ಟೈಮಲ್ಲಿ ತುಂಬ ರಿಕವರ್ ಆಗೋದಕ್ಕೆ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ಪಾಪು ಹಠ ಮಾಡಿದ್ರೆ ಅಲ್ವಾ, ಅದರಲ್ಲೂ ಈ ಟೈಮಲ್ಲಿ ತುಂಬಾ ಸಾಕಾಗೋಗ್ಬಿಡುತ್ತೆ. ಅದರಲ್ಲೂ ಆಪ್ರೇಷನ್ ಆಗಿರೋದ್ರಿಂದ ಸುಮಾರು ಹೊತ್ತು ಎದ್ದು ಕೂತ್ಕೋಬೇಕು, ಪಾಪುನ ನೋಡ್ಕೋಬೇಕು, ಸಮಾಧಾನ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಸಿರಿ ಅಂತೂ ತುಂಬಾ ಹೊತ್ತು ಮಲ್ಕೊಂಡಿರ್ತಾಳಲ್ವ, ಸೊ ನನಗೂ ಕೂಡ ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮನೆ ಹತ್ರನೇ ಅಣ್ಣಮ್ಮ ದೇವಿನ ಕರೆಸಿದ್ರು ಅಂತ ಅಂದ್ಬಿಟ್ಟು ಜೀವನ ಹಾಗೆಯೇ ಅಪ್ಪು ಇಬ್ಬರು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದರು. ಸೊ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡು ಬಂದಿದ್ರು. ಸೊ ನನಗೂ ಕೂಡ ಅದೊಂದು ದೇವ್ರ ದರ್ಶನ ಸಿಕ್ತಲ್ವ, ತುಂಬ ಖುಷಿ ಆಯಿತು. ಇನ್ನು ಮಾರನೇ ದಿನ ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಭಾನುವಾರ, ಹೇಗಿದ್ರೂ ನಮಗೆ ಡಿಸ್ಚಾರ್ಜ್ ಆಗುತ್ತೆ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ವಿ ನಾವು ಕೂಡ. ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು, ಇಲ್ಲಿ ಪ್ಯಾಕಿಂಗ್ ಎಲ್ಲನೂ ಕೂಡ ಮಾಡ್ಕೊಂಬಿಡೋಣ. ಯಾಕಂದರೆ ಆಮೇಲೆ ಮಧ್ಯಾಹ್ನದ ಮೇಲೆ ಅಂದರೆ ರಾಹುಗಾಲ ಬಂದುಬಿಡುತ್ತೆ. ತುಂಬ ಲೇಟ್ ಮಾಡಿಕೊಂಡು ಹೊರಡೋದು ಬೇಡ ಮನೆಗೆ ರಾಹುಗಾಲ ಟೈಮಲ್ಲಿ. ಸೊ ಬೇಗ ನಮ್ಮದು ಪ್ಯಾಕಿಂಗ್ ಎಲ್ಲ ಆಗಿಬಿಟ್ರೆ ಬಿಲ್ಲೆಲ್ಲ ಸೆಟಲ್ಮೆಂಟ್ ಮಾಡಿಬಿಟ್ಟು ಅದಾದಮೇಲೆ ನಾವು ಬೇಗ ಹೊರಡ್ಬೋದು ಮನೆಗೆ ಅಂತ ಅಂದ್ಬಿಟ್ಟು ಬೇಗ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ನಿದ್ದೆ ಇವಾಗ ಒಳಗೆ ಆರಾಮಾಗಿ ಹಾಲು ಕುಡಿದು ಮಲ್ಕೋಬೇಕು. ಈಗ ಬಂದಲ್ಲ ಅಂತ ನಿನ್ನ ಕಳಿಸಿ ಇದು ಮಾಡೋದು ಅಮ್ಮ ಇರಿ. ಇನ್ನು ಆಯಾ ಆಂಟಿ ಕೂಡ ಬೇಗನೆ ಬಂದು ಒಂದು 7 o'clock ಅಷ್ಟೊತ್ತಿಗೆಲ್ಲ ಸ್ನಾನ ಎಲ್ಲ ಆಗಿತ್ತು ನಂದು ಕೂಡ. ಸೊ ಅವರು ಕೂಡ ಏನು ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡಬೇಕು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಕೊಟ್ಬಿಟ್ಟು ಹೊರಟರು. ಸೊ ನನಗೆ ಯಾಕೋ ಗೊತ್ತಿಲ್ಲ, ಆವತ್ತಿನ ದಿನ ಅವ್ರಿಗೆ ಒಂದು ಸೀರೆ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಜೀವನ ಹತ್ರ ಹೇಳಿ ಒಂದು ಸೀರೆನ ತರಿಸಿ ಆಮೇಲೆ ಆಂಟಿಗೆ ಕೂಡ ಕೊಟ್ಟೆ. ಅವರು ತುಂಬಾ ಖುಷಿಪಟ್ಟರು, ನನಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆಯೇ ಏನಕ್ಕೆ ಮೇಯ್ನಾಗಿ ನಾನು ಸೀರೆ ಕೊಟ್ಟಿದ್ದು ಅಂತ ಅಂದರೆ, ಪಾಪ ಅವ್ರು ನಮಗೆ ಏನೇ ಒಂದು ಹೆಲ್ಪ್ ಬೇಕು ಅಂತ ಅಂದ್ರೂ ಕೂಡ ಪಟ್ಟಂತ ಬಂದು ಹೆಲ್ಪ್ ಮಾಡಿಕೊಡೋರು. ಜೊತೆಗೆ ನನಗೆ ಎಲ್ಲ ಮೇಯ್ನಾಗಿ ಸ್ನಾನ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿ ಅವರು ನನ್ನ ಟೇಕ್ ಕೇರ್ ಮಾಡಿದ್ದಾರೆ. ಹಾಗಾಗಿ ನನಗೆ ಏನಾದ್ರು ಕೊಡಬೇಕು ಅಂತ ಅನ್ನಿಸ್ತಾ ಇತ್ತು. ದುಡ್ಡೆಲ್ಲ ಕೊಟ್ಟರೆ ಅಲ್ವಾ, ಅದು ನನ್ನ ನೆನಪಿಗೆ ಇಟ್ಕೊಳ್ಳೋಕ್ಕೆ ಅವರು ಆಗಲ್ಲ. ಜೊತೆಗೆ ನಾನು ಏನಾದರೂ ನನ್ನ ಕಡೆಯಿಂದ ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ನಾನು ಕೇಳಿದೆ ಆಂಟಿಗೆ, ಸೀರೆ ತಕ್ಕೊಡ್ಲಾ ಆಂಟಿ ಅಂತ. ಸೊ ಅವರು ನಿನ್ನ ಇಷ್ಟ ಅಮ್ಮ ಅಂತ ಅಂದರು. ಹಾಗಾಗಿ ಸೀರೆನ ತಕ್ಕೊಟ್ಟೆ. ಸೊ ತುಂಬ ಖುಷಿಪಟ್ಟರು. ಹಾಗೆಯೇ ಇವಾಗ ನಾನು ಕೂಡ ಸ್ನಾನ ಎಲ್ಲ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ. ನನಗೇನಂದರೆ ಸ್ವಲ್ಪ ಇವಾಗ ಡೆಲಿವರಿ ಆದಮೇಲೆ ಎಲ್ಲ ಸ್ವಲ್ಪ ಜಾಸ್ತಿ ಡ್ರೈ
ಸ್ಕಿನ್ ಅಂತಲೇ ಅನ್ನಿಸ್ತಾ ಇತ್ತು. ಸೊ ಚೆನ್ನಾಗಿ ಮಾಯ್ಶ್ಚರೈಸರ್ ಕ್ರೀಮ್ನೆಲ್ಲ ಹಚ್ಕೊಂಡು ಈ ರೀತಿಯಾಗಿ ರೆಡಿ ಆಗಿಬಿಟ್ರೆ ನನಗೂ ಒಂಥರ ಫ್ರೆಶ್ ಆಗಿ ಅನ್ನಿಸ್ತಾ ಇತ್ತು. ಹಾಗೆಯೇ ಇನ್ನೇನು ಸಿಸ್ಟರ್ ಕೂಡ ಬರ್ತಾರೆ, ಅವರು ಬಂದಮೇಲೆ ಅಲ್ವಾ ಒಂದು 3-4 ರೌಂಡ್ ವಾಕ್ ಮಾಡಿ ನಿಮಗೂ ಕೂಡ ಆರಾಮಾಗಿರುತ್ತೆ ಅಂತ ಬಂದಿದ್ದ ತಕ್ಷಣವೇ ಹೇಳೋರು. ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ನನಗೆ ಸ್ನಾನ ಎಲ್ಲ ಆದಮೇಲೆ ಏನು ಇಂಜೆಕ್ಷನ್ ಅದೆಲ್ಲ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಹೋಗಿ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ನನಗೂ ಒಂದು ಸ್ವಲ್ಪ ಆರಾಮ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಕುತ್ತಲ್ಲೇ ಕೂತ್ಕೊಂಡ್ರೆ ನಮಗೂ ಕೂಡ ಜಾಸ್ತಿ ಬ್ಯಾಕ್ ಪೇನ್ ಬಂದಂಗೆ ಆಗ್ತಾ ಇರುತ್ತೆ. ವಾಕ್ ಮಾಡಿದ್ರೆ ಒಂದು ಸ್ವಲ್ಪ ಬಾಡಿ ಕೂಡ ಫ್ರೀ ಆಗಿದೆ ಅನ್ನೋ ಥರ ಅನಿಸುತ್ತೆ. ಸೊ ಹಾಗಾಗಿ ನಾನು ಅವ್ರು ಹೇಳೋದಕ್ಕೂ ಮುಂಚೆನೇ ಎಲ್ಲ ಒಂದು 2 ರೌಂಡ್ ವಾಕ್ ಮಾಡ್ಕೊಂಡು ಬಂದುಬಿಡ್ತಾ ಇದ್ದೆ. ಇನ್ನು ಜೀವನ್ ಕೂಡ ಅಷ್ಟೇ ಮನೆಗೆ ಹೋಗಿ ಕಾಫಿನೂ ಕೂಡ ತಂದುಕೊಟ್ಟಿದ್ರು. ಸೊ ಕಾಫಿನ ಕುಡ್ಕೊಂಡು ಹೀಗೆ ನಾನು ನಮ್ಮ ಅಜ್ಜಿ ಮಾತಾಡ್ತಾ ಇದ್ವಿ. ಮತ್ತು ರಸ್ಕ್ ಕೂಡ ಅಷ್ಟೇ, ನನಗೆ ಮೇಯ್ನಾಗಿ ಇಲ್ಲಿ ಡಾಕ್ಟರ್ ಏನಂತ ಹೇಳಿದ್ರು ಅಂದರೆ ಬ್ರೆಡ್ ತಿನ್ನೋಕೆ ಹೋಗಬೇಡ, ಬೇಕಾದ್ರೆ ರಸ್ಕ್ ಬಿಸ್ಕೆಟ್ ಅದೆಲ್ಲ ತಿನ್ನು. ಬ್ರೆಡ್ ಮೈದಾ ಇರೋದ್ರಿಂದ ಅದು ನಿಮ್ಮ ಹೆಲ್ತ್ಗೂ ಕೂಡ ಅಷ್ಟಾಗಿ ಒಳ್ಳೆಯದಲ್ಲ, ಡೈಜೆಷನ್ ಕೂಡ ಲೇಟ್ ಆಗುತ್ತೆ. ಸೊ ಹಾಗಾಗಿ ರಸ್ಕ್ ತಿನ್ನು, ಬ್ರೆಡ್ ಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೆ. ಇನ್ನು ಹೀಗೆ ಮಾತಾಡಿಕೊಂಡು ನಾನು ನಮ್ಮ ಅಜ್ಜಿ ಕಾಫಿನ ಕುಡಿದ್ವಿ. ನೋಡಿ ಇವಾಗ ಎಲ್ಲರೂ ಮಾಡಿ ಮಗಳೇ ಸಿರಿ ಅವಳಲ್ಲಿ ಗೊಂಬೆ ಗೊಂಬೆ ಅದು ತೊಟ್ಟೆ ಚುಚ್ಚಿ ಕಟ್ಟು ಅದು ನೋವು ಆಗತ್ತದು. ಅದಿಲ್ಲ ಅವರು ಆಯ್ತು ಆಯ್ತು ಅನ್ನ ಬೇಕು ನಿಂಗೆ? ಅನ್ನ ಬೇಕು ನಾನೇ ಅಮ್ಮ ಬಲೂನ್ ಕೇಕ್ ತಂದಿಲ್ವಂತಲ್ಲ ನಿಮಗೆ, ಕೇಕ್ ಮಾಡ್ತಾರಂತ ಅಣ್ಣ. ಅಪ್ಪು ಐ ಲವ್ ಯು ಮಗ್ನ. ನಿಂಗೆ ತುಂಬ ಖುಷಿ ನಮ್ಮ ಪಾಪನ ಮನೆ ಕರ್ಕೊಂಡು ಹೋಗೋಕ್ಕೆ. ಹಾಂ, ಏನೇನು ಮಾಡಿದೆ ಹೇಳು. ಹ್ಞೂ ಬಲೂನ್ ಕತ್ತೆ ಫಿಶ್ ಹೂವು ಎಲ್ಲ ಮಾಡಿ ಹೂವನಲ್ಲೆಲ್ಲ ವೆಲ್ಕಮ್ ಮಾಡಿ ಆಮೇಲೆ ಕೇಕ್ ತೊಗೊಂಡ್ಬರ್ಬೇಕು. ಕೇಕ್ ತೊಗೊಂಬರ್ಬೇಕು. ಆಮೇಲೆ ರಾಖಿ ಐತೆ. ನಿನಗೆ ಈ ನನ್ನ ಮಗಂಗೆ ರಾಖಿ ಇದೆ ಸಿರಿ ಆಗ್ಬಿಟ್ಟೈತೆ ಅವ. ರಾಖಿ ಹೆಂಗ್ ಕಟ್ತಾಳ ಅವ್ಳ ತಂಗಿ ನಿನ್ಗೆ? ಹೆಂಗ್ ಕಟ್ತಾಳಪ್ಪ? ಅವಳು ಇನ್ನೂ ಚಿಕ್ಕವಳಲ್ವಾ, ದೊಡ್ಡವಳಾದ್ರೆ ಕಟ್ತಾಳೆ. ಅವ್ನು ಹುಟ್ಟಾಗಿಂದ ಹಿಡ್ಕೊಂಬಿಟ್ಟವನೆ ರಾಖಿ ಕಟ್ಟಿಸ್ಕೋಬೇಕು ಅಂತ. ರಾಖಿ ಹೆಂಗ್ ಕಟ್ತಾಳೆ ತಂಗಿ? ಅವಳಿಗೆ ಚಿಕ್ಕವಳು ಬೇಡ ಅವಾಗಿ ಕೊಟ್ಟನಲ್ಲ ತೊಡಬೇಕೆ ತಂಗಿ ಪಾಪನ್ನ. ಜೋರಾಗಿ ಮಾತಾಡ್ಸು ಪಾಪನ. ಏನು ಮಾಡ್ತಿದ್ಯಾ ಅಂತ ನಾವು ಸ್ಲೋ ಕೇಳ್ತೀವಲ್ಲ ಹಂಗೆ ಕೇಳ್ತಾವನೆ. ಅದೆಲ್ಲ ಕುಡಿಬೇಡ ಬಾ ನೀನು. ನೀನು ಅವತ್ತೆಲ್ಲ ಹಾಸ್ಪಿಟ್ಲಲ್ಲಿ ಕುಡಿದು ಕೋಲ್ಡ್ ಆಗಿರಲಿಲ್ವಾ, ಅದಕ್ಕೆ ಹೇಳೋದು ಬಿಸಿನೀರು ಕುಡಿಬೇಕು. ಬಿಸಿ ನೀರು ತಣ್ಣೀರಾದರೂ ಪರವಾಗಿಲ್ಲ, ಬಿಸಿ ಮಾಡಿರ್ತೀವಲ್ಲ ಕುಡಿಬೋದು. ಎಲ್ಲ ರೆಡಿ ಮಾಡಿದ್ಯಾ? ಪಾಪನ ಕರ್ಕೊಂಡು ಹೋಗೋದೆ ಮನೆಗೀಗ. ಹಾಂ, ಯಾರಿಗೆ ಹಾಂ ಡಾಕ್ಟರ್ಗೆ? ಯಾಕೆ ಕಾಸು ಕೊಡಬೇಕು? ಡಾಕ್ಟ್ರಿಗೆ? ಅವ್ರು ಕೊಡಬೇಕಂತ ಫಸ್ಟು, ಆಮೇಲೆ ತಂಗಿ ಪಾಪನ ಬಿಡೋದಂತ. ತಂದಿದ್ಯಾ ಕಾಸು? ಮತ್ತೆ ಏನು ಮಾಡೋದು? ಹೆಂಗೆ ಕರ್ಕೊಂಡು ಹೋಗೋದು ಮತ್ತೆ ತಂಗಿ ಪಾಪುನ? ಅಪ್ಪು
ಇಲ್ಲಿ ಹೇಳು, ಇಲ್ಲಿ ಹೋಗೋದೇನು ಮಮ್ಮಿ ತಾವ್ ಮಾತಾಡು. ಕಾಸು ಕೊಡಬೇಕು ಡಾಕ್ಟ್ರಿಗೆ, ಅವಾಗೇ ಬಿಡೋದು ತಂಗಿ ಪಾಪನ ಅಂತೆ. ಇನ್ನು ನನಗೆ ಇಂಜೆಕ್ಷನ್ ಒಂದಿತ್ತು, ಹಾಗೆಯೇ ಒಂದು ಡ್ರಿಪ್ಸ್ ಕೂಡ ಇತ್ತು. ಅದೇ IV ಡ್ರಿಪ್ಸ್ ಅಂತ ಏನೋ ಹೇಳಿದರು ಅವರು ಐರನ್ಗೆ. ಸೊ ಹಾಗಾಗಿ ಅದನ್ನು ಹಾಕಿದ್ದಾರೆ. ಸೊ ಅದನ್ನು ಹಾಕಿದಾಗಲ್ಲ ಇದೊಂದು ಆಕ್ಸಿಜನ್ನ ಹಾಕ್ಬಿಡ್ತಾರೆ. ಒಂದು ಆಲ್ಮೋಸ್ಟ್ 20 ನಿಮಿಷ ಆಗುತ್ತೆ ಆ ಡ್ರಿಪ್ಸ್ ಖಾಲಿ ಆಗೋದಕ್ಕೆ. ಇನ್ನು ಅದಾದಮೇಲೆ ನನಗೆ ಈ ರೀತಿಯಾಗಿ ಸ್ವಲ್ಪ ಎದ್ದೇಳೋದಕ್ಕೆಲ್ಲ ಕಷ್ಟನೇ ಆಗ್ತಿತ್ತು. ಜೊತೆಗೆ ನನಗಂತೂ ಅವಾಗವಾಗ ಬಂದು ವಾಕ್ ಮಾಡಿ ಅಂತ ಹೇಳ್ತಾನೆ ಇರ್ತಿದ್ರು. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ನಾನು ಬೇಗನೆ ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟಿದ್ನಲ್ವ, ಹಾಗಾಗಿ ಸಿಸ್ಟರ್ ನಾನು ವಾಕ್ ಮಾಡಿಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವರು ಹೋಗಿ ಒಂದು 2-3 ರೌಂಡ್ ವಾಕ್ ಮಾಡ್ಕೊಂಡು ಬನ್ನಿ ಅಂತ ಪಾಪ ಅವ್ರು ಬಂದು ಹೇಳೋರು. ನಾನು ಇಲ್ಲ ಮಾಡ್ತೆ ಬೆಳಗ್ಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ದಾಯಿತು. ಹೇಗಿದ್ರು ನಾನು ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಲ್ವ, ಸರಿ ಅದನ್ನಾದರೂ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಅಲ್ಲೇ ನನಗೆ ಹಿಂದೆ ಮುಂದೆಲ್ಲ ಓಡಾಡಿಕೊಂಡು ಒಂದು ಸ್ವಲ್ಪ ಎಕ್ಸಸೈಸ್ ಥರನೇ ಆಗುತ್ತೆ. ನನಗೂ ಕೂಡ ಎಲ್ಲ ಪ್ಯಾಕಿಂಗ್ ನೀಟಾಗಿ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಸಮಾಧಾನ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಾಸ್ಪಿಟಲಿಂದ ಬಂದ್ಬಿಟ್ಟು ನಮಗೆ ಒಂದು ಕಿಟ್ನ ಕೂಡ ಕೊಟ್ಟಿದ್ದರು. ಅದರಲ್ಲಿ ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಇನ್ನು ಮಾಮೂಲಿ ಖಾಲಿ ಬಾಕ್ಸ್ ಏನಿರುತ್ತೆ ಅದನ್ನು ನಾನು ಡಸ್ಟ್ಬಿನ್ಗೆ ಹಾಕಿದೆ. ಯಾಕಂದರೆ ಸುಮ್ಮನೆ ಅದನ್ನೆಲ್ಲ ತೊಗೊಂಡು ಹೋದರೆ ಎಲ್ಲ ನಮಗೆ ಜಾಸ್ತಿ ಲಗೇಜ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಒಂದು ಬ್ಯಾಗಲ್ಲಿ ನೀಟಾಗಿ ಫಿಟ್ ಮಾಡಿಕೊಂಡು ತೊಗೊಂಡು ಹೋಗ್ಬಿಡೋಣ ಅಂತ ಅನ್ನೋದಕ್ಕೋಸ್ಕರ ನಾನು ಏನೆಲ್ಲ ಬೇಕೋ ಅದನ್ನು ಮಾತ್ರನೇ ಪ್ಯಾಕ್ ಮಾಡಿಕೊಂಡು ಬೇಡದಿರೋದನ್ನೆಲ್ಲ ಅಲ್ಲೇ ಡಿಸ್ಪೋಸ್ ಮಾಡಿಬಿಟ್ಟೆ. ಇನ್ನು ನೆಕ್ಸ್ಟು ನಂದು ಕೂಡ ತಿಂಡಿ ಎಲ್ಲ ಮಾಡಬೇಕಾಗಿತ್ತು. ತಿಂಡಿ ಕೂಡ ಅಷ್ಟೇ ಅವತ್ತು ಜೀವನ್ ಹೊರಗಡೆಯಿಂದನೇ ತೊಗೊಂಬಂದ್ಬಿಟ್ಟಿದ್ರು. ಯಾಕಂದರೆ ಅವತ್ತು ಮಮ್ಮಿಗೆ ಕೂಡ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ದರಿಂದ, ಮತ್ತು ನಾನು ಕೂಡ ನೈಟ್ ಗಂಜಿ ಮಾತ್ರನೇ ಕುಡ್ತಿದ್ದೆ. ಹಾಗಾಗಿ ಸ್ವಲ್ಪ ಏನಾದರೂ ಸಾಲಿಡ್ ಫುಡ್ನ ತಿನ್ನೋಣ, ಒಂದು ಸ್ವಲ್ಪ ಲೈಟಾಗಿರೋದು ಅಂತ ಅಂದ್ಬಿಟ್ಟು ನಾನು ಜೀವನ್ಗೆ ಇಡ್ಲಿನ ತೊಗೊಂಬರೋದಕ್ಕೆ ಹೇಳಿದ್ದೆ ಹೋಟೆಲಿಂದ. ಸೊ ಜೀವನ್ ಇಡ್ಲಿನೇ ತಂದುಕೊಟ್ಟಿದ್ರು. ಬೇಗನೆ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಇವಾಗ ಪ್ಯಾಕಿಂಗ್ನ ಎಲ್ಲ ಮಾಡ್ಕೊತಾ ಇದ್ದೀನಿ. ಸೊ ನನಗೇನು ಅಂದರೆ ನಾನು ಮನೆಯಿಂದ ತೊಗೊಂಬಂದಾಗ ಬ್ಯಾಗ್ ಯಾವ ರೀತಿ ಇತ್ತು ಅದೇ ಥರನೇ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗೋಣ ಅನ್ನೋದು. ಯಾಕಂದರೆ ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೊಂಬಂದಿದ್ದೆ. ಸುಮ್ಮನೆ ಅಲ್ಲಿ ಇಲ್ಲಿ ಅಂತೆಲ್ಲ ಮೆಸ್ಸಿ ಥರ ಮಾಡ್ಕೊಂಡು ಹೋಗೋದಕ್ಕಿಂತ ನೀಟಾಗಿ ಎಲ್ಲ ಅರೇಂಜ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡೋಣ. ಸೊ ದಟ್ ಮನೆಗೆ ಹೋದ್ಮೇಲೆ ಎಲ್ಲನೂ ಎತ್ತಿ ವಾಶ್ಗೆ ಹಾಕೋದಕ್ಕೂ ನಮಗೂ ಈಸಿ ಆಗುತ್ತೆ, ಮತ್ತು ನಾವು ಎಕ್ಸ್ಟ್ರಾ ಬ್ಯಾಗೆಲ್ಲ ತೊಗೊಂಡೋಗೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊಂಡೆ. ಕೆಲವೊಂದಷ್ಟು ಬಟ್ಟೆಗಳೆಲ್ಲ ಅಲ್ವಾ ಒಂದು ಸ್ವಲ್ಪ ಒದ್ದೆ ಆಗಿಬಿಟ್ಟಿತ್ತು. ಅಂದರೆ ಪಾಪು ಬಟ್ಟೆಗಳಾಗಿರ್ಬೋದು ಮತ್ತು ನನ್ನ ಬಟ್ಟೆಗಳಾಗಿರ್ಬೋದು, ಇದೆಲ್ಲನೂ ನಾನು ಒಂದು ಏನು ಡಿಸ್ಪೋಸಬಲ್ ಕವರ್ ತೊಗೊಂಬಂದಿದ್ದೆ ಅದಕ್ಕೆಲ್ಲ ಹಾಕ್ಕೊಂಡು ಇಟ್ಕೊಂಡೆ. ಸೊ ಈ ರೀತಿಯಾಗಿ ಎಲ್ಲನೂ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಮತ್ತು ಅಪ್ಪು ಹಾಗೆಯೇ ಜೀವನ್ ಇಬ್ಬರೂ ಕೂಡ ಹಿಂದಿನ ದಿನ ನೈಟ್ ಹಾಸ್ಪಿಟಲಲ್ಲಿ ಇರಲಿಲ್ಲ, ಮನೆಗೆ ಹೋಗಿದ್ದರು. ಜೀವನ್ ಏನಂತ ಹೇಳಿದ್ರು ಅಂದರೆ ನಂಗೆ 2 ದಿನದಿಂದ ನಿದ್ದೆ ಇಲ್ಲ, ಸೊ ನಾನು ಮನೆಗೆ ಹೋಗ್ತೀನಿ, ನಂಗೆ ತುಂಬ ನಿದ್ದೆ ಬರ್ತಾಯಿದೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಹೇಳಿ ಹೊರಟಿದ್ದು. ಸೊ ಮನೆಗೆ ಹೋದ್ಮೇಲೆ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಅವರೇ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ರು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಯ್. ಸೊ ಇವತ್ತು ಅಪ್ಪು ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ. ಯಾಕೆ ಬಲೂನು? ಪಾಪು ಹ್ಯಾಪಿ ತೊಗೊಂಬಂದ. ಪಾಪು ತಂಗಿ ಪಾಪು ಬರ್ತಿರೋದಕ್ಕೆ ಅವನು ವೆಲ್ಕಮ್ ಮಾಡ್ಬೇಕಂತೆ ಬೇಬಿನ. ಸೊ ಅವನಿಗೆ ಬಲೂನ್ ಡೆಕೋರೇಷನ್ ಮಾಡಿ ವೆಲ್ಕಮ್ ಮಾಡಬೇಕು ಅಂತೆ. ಸೊ ಅದಕ್ಕೆ ಫುಲ್ಲು ಪ್ರಿಪ್ರೇಷನ್ ಮಾಡ್ಕೋತಾವ ಅವನೇ. ಟೈಮ್ ಆಗಲೇ 10 ಗಂಟೆ ಆಗಿದೆ, ಈಗ ಮಾಡ್ಕೊಂಡು ಕೂತಾವನೆ. ಅಲ್ಲ ಅಪ್ಪು? ಏನೇನು ಮಾಡ್ತೀಯ ಹೇಳು? ಏನೇನು ಮಾಡ್ತೀಯಾ? ಫಸ್ಟ್ ಬಲೂನ್ ಕಟ್ಟಿ ಫಸ್ಟ್ ಬಲೂನ್ ಎಲ್ಲ ಒಡ್ಡಿ ಆಮೇಲೆ ಅನ್ಸಿ ಆಮೇಲೆ ಆಮೇಲೆ ಅಷ್ಟೇ. ಆ್ಯಕ್ಚುಲಿ ನನಗೂ ವೆಲ್ಕಮ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ಅಪ್ಪು ಬಂದಾಗಲೂ ನಾನು ಹಾಗೆ ವೆಲ್ಕಮ್ ಮಾಡ್ಕೊಂಡಿದ್ದೆ. ಆಗ ಏನು ಯೂಟ್ಯೂಬ್ ಏನೂ ಮಾಡ್ತಿಲ್ಲ, ಸೊ ವೀಡಿಯೋಸ್ ಏನೂ ಇಲ್ಲ ಅಲ್ಲ ಅಪ್ಪು? ಸೊ ಈಗಲೂ ಅದೇ ಥರ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನನ್ನ ಜೊತೆ ಅಪ್ಪು ಇದ್ದಾನೆ, ಇಬ್ಬರು ಸೇರಿಕೊಂಡು ಸಿಂಪಲ್ಲಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ. ನನಗೂ 2 ಡೇಸಿಂದ ನಿದ್ದೆನೇ ಇಲ್ಲ, ಹಾಸ್ಪಿಟಲಿದ್ದೆ. ಇವತ್ತು ನಮ್ಮ ಅಜ್ಜಿ ಇದ್ದಾರೆ, ಬೇಬಿ ಮತ್ತು ಮೇಘನ ಜೊತೆ. ಇವತ್ತು ನಾನು ಅಪ್ಪು ಡೆಕೋರೇಷನ್ ಮಾಡ್ಕೊತಿದ್ದೀವಿ. ಎಷ್ಟೊತ್ತವರೆಗೂ ಆಗುತ್ತೋ ಗೊತ್ತಿಲ್ಲ, ಆದಷ್ಟು ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಫ್ಲವರ್ದು ಇದೆ, ಫ್ಲವರ್ದು ಬೆಳಗ್ಗೆಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಜಸ್ಟ್ ಬಲೂನ್ ಸ್ವಲ್ಪ ರೆಡಿ ಮಾಡಿಕೊಂಡು ಬೆಳಗ್ಗೆಗೆ ಬೇಗ ಆಗೋ ಥರ. ನಾಳೆ ಡಿಸ್ಚಾರ್ಜ್ ಇದೆ ಅಂತ ಹೇಳಿದ್ದಾರೆ ಡಾಕ್ಟರು. ಸೊ ನಾಳೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ ಅಲ್ಲ ಅಪ್ಪು? ಅಪ್ಪು ಅಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ. ಓಕೆ ಆಯಿತು, ಬಾ ಸ್ಟಾರ್ಟ್ ಮಾಡೋಣ.
ಸೊ ಜೀವನ್ ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಅಂತ ಅನ್ಕೊತೀನಿ ವಿಡಿಯೋ ಮುಂದೆ ಇಷ್ಟು ಮಾತಾಡಿರೋದು. ಸೊ ಅವ್ರು ಇಷ್ಟೊಂದೆಲ್ಲ ಮಾತೇ ಆಡಲ್ಲ ಅಂಥದ್ರಲ್ಲಿ ಮಾತಾಡಿದ್ದಾರೆ. ಅವರೇ ವಿಡಿಯೋ ಮಾಡಿಕೊಂಡು ತುಂಬ ಖುಷಿ ಆಯಿತು ಅದನ್ನು ನೋಡಿ. ಇನ್ಫ್ಯಾಕ್ಟ್ ನಾನು ಎಡಿಟಿಂಗ್ ಮಾಡೋವಾಗಲೇ ಇದನ್ನು ನೋಡ್ತಾ ಇರೋ ಅಂಥದ್ದು. ತುಂಬ ಖುಷಿ ಆಯಿತು. ಇವಾಗ ಡೆಕೋರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವರು ಒಂದಷ್ಟು ಬಲೂನ್ಸ್ನೆಲ್ಲ ಕೂಡ ತರಿಸ್ಕೊಂಡಿದ್ರು. ಹಾಗೆಯೇ ದಾಸರಳ್ಳಿಗೆ ಹೋಗಿ ಹೂವನೂ ಕೂಡ ತೊಗೊಂಬಂದಿದ್ದಾರೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಾನು ಹಿಂದಿನ ದಿನ ಅಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾನು ಕೇಳಿದ್ದೆ ಅವ್ರಿಗೆ, ಏನು ಇಷ್ಟೊಂದೆಲ್ಲ ಓಡಾಡ್ತಿದ್ಯಲ್ಲ ಇವತ್ತು ಹಾಸ್ಪಿಟ್ಲಲ್ಲೇ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಹೇಳ್ತಿದ್ರು, ಇಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಹೂವು ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ದಾಸರಳ್ಳಿಗೆ ಹೋಗಿದ್ದೆ. ಬಟ್ ಅಲ್ಲಿ ನೋಡಿದ್ರೆ ಎಲ್ಲೂ ನನಗೆ ಬೇಕಾಗಿರೋ ಅಂಥ ಹೂವನೇ ಸಿಗ್ತಿಲ್ಲ. ಒಂದು ಸ್ವಲ್ಪ ಬೇಜಾರಾಯಿತು ಅಂತಲೂ ಕೂಡ ಹೇಳಿದ್ರು. ಯಾಕಂದರೆ ಇವಾಗ ಒಂದು ಸ್ವಲ್ಪ ಹೂವಿನ ರೇಟೆಲ್ಲ ಜಾಸ್ತಿನೇ ಇದ್ದಿದ್ದರಿಂದ ಅಲ್ವಾ, ಅವರಿಗೆ ಯಾವ್ದು ತೊಗೋಬೇಕು ಯಾಕೆ ಬಿಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ನನಗೇ ಕೇಳಿದ್ರು ಡೆಕೋರೇಷನ್ ಮಾಡೋದಕ್ಕೆ ಯಾವ ರೀತಿ ಹೂವು ಎಲ್ಲ ತೊಗೊಬೋದು ಅಂತ. ನಾನು ಆಮೇಲೆ ನೋಡಿ ಅದು ಚೆನ್ನಾಗಿರುತ್ತೆ, ನಿಮಗೆ ಯಾವ ರೀತಿ ಅಲ್ಲಿ ರೆಡಿ ಮಾಡಬೇಕು ಅಂತ ನಿಮ್ಮ ಐಡಿಯಾ ಇರುತ್ತೆ ಅದ್ರ ಪ್ರಕಾರನೇ ಮಾಡಿ ಅಂತೆಲ್ಲ ಅಂದ್ಬಿಟ್ಟು ಹೇಳಿದ್ದೆ. ಸೊ ಅವ್ರು ಹೋಗ್ಬಿಟ್ಟು ಒಂದಷ್ಟು ರೋಸ್ ಆಗಿರ್ಬೋದು, ಆಮೇಲೆ ಈ ಸಾವಂತಿಗೆ ಹೂವು ಆಗಿರ್ಬೋದು, ಚೆಂಡು ಹೂವು ಆಗಿರ್ಬೋದು, ಇದನ್ನೆಲ್ಲನೂ ತೊಗೊಂಡು ಬಂದಿದ್ದಾರೆ. ವೆಲ್ಕಮ್ ಇದಕ್ಕೆ ಏನೇನೆಲ್ಲ ಅವ್ರ ಪ್ಲ್ಯಾನಲ್ಲಿ ರೆಡಿ ಮಾಡಬೇಕು ಅಂತ ಇರುತ್ತೆ ಅದಕ್ಕೆ ಅಂತ. ಸೊ ನಾನು ಕೂಡ ನೀನು ವಿಡಿಯೋ ಕಾಲ್ ಮಾಡು ಅಂತ ಅಂದ್ಬಿಟ್ಟು ಹೇಳೋವಾಗ, ವಿಡಿಯೋ ಕಾಲ್ ಯಾಕೆ, ನಾಳೆ ಬರ್ತೀಯಲ್ಲ ಆವಾಗಲೇ ನೋಡು, ಸರ್ಪ್ರೈಸ್ ಆಗುತ್ತೆ ನಿಂಗೂ ಕೂಡ ಅಂತ ಅಂದ್ಬಿಟ್ಟು ಹೇಳೋರು. ಸರಿ ಆಯಿತು ಬಿಡು, ಹೇಗೋ ಅವರು ಖುಷಿಯಿಂದ ಮಾಡ್ತಿದ್ದಾರೆ, ಇನ್ನು ಸುಮ್ಮನೆ ನಾನು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಕೂಡ ಸರಿ ಅಂತ ಮಲ್ಕೊಂಡ್ಬಿಟ್ಟೆ ಹಾಸ್ಪಿಟಲಲ್ಲಿ. ಇನ್ನು ಇಲ್ಲಿ ಮನೆಯಲ್ಲಿ ಪಾಪ ಅಪ್ಪ ಮಗ ಇಬ್ಬರು ಸೇರಿಕೊಂಡು ಸುಮಾರು ಒಂದು 12 ಗಂಟೆ 1 ಗಂಟೆವರೆಗೂ ಎಲ್ಲ ಏನು ಡೆಕೋರೇಷನ್ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಎಲ್ಲನೂ ಮಾಡ್ಕೋತಾ ಇದ್ದಾರೆ. ಸೊ ನನಗೆ ಫಸ್ಟ್ ಆಫ್ ಆಲ್ ಜೀವನ್ ಇವಾಗಿಂದ ಅಂತಲ್ಲ ಫ್ರೆಂಡ್ಸ್, ಮುಂಚೆಯಿಂದನೂ ತುಂಬಾ ಸಪೋರ್ಟಿವ್ ಆಗಿ ಇದ್ದಾರೆ. ಅಂದರೆ ಅಪ್ಪು ಮನೆ ಕರ್ಕೊಂಬರೋವಾಗ್ಲೂ ಕೂಡ ಅಷ್ಟೇ, ಆವಾಗ್ಲೂ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ ಎಲ್ಲ ಮಾಡಿ ಪಾಪುನ ಮನೆಗೆ ಕರ್ಕೊಂಡಿದ್ರು. ಸೊ ಅವಾಗೂ ಕೂಡ ನಂಗೆ ತುಂಬಾ ಖುಷಿಯಾಗಿತ್ತು. ಅಟ್ಲೀಸ್ಟ್ ಇಷ್ಟಾದರೂ ಒಂದು ಅಪ್ಪ ಮಾಡಿದಾಗ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಮಗುನ ತುಂಬ ಖುಷಿಯಾಗುತ್ತೆ ಯಾವುದೇ ಅಮ್ಮಂದಿರ್ಗಾದ್ರೂ. ಸೊ ನನಗೂ ಅಷ್ಟೇ ಖುಷಿಯಾಗಿತ್ತು ಅವಾಗ. ಆ್ಯಂಡ್ ಈಗ ಕೂಡ ಅಷ್ಟೇ, ನಾನು ಯಾವಾಗಲೂ ಹೇಳ್ತಿದ್ದೆ ಜೀವನ್ಗೆ, ನನಗೆ ಹೆಣ್ಮಗು ಆದರೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಕರ್ಕೊಬೇಕು ನಮ್ಮ ಮನೆಗೆ. ಅದರಲ್ಲೂ ಕೂಡ ಅಲ್ಲ, ನಾವು ಹೊಸ ಮನೆಗೆ ಬಂದಮೇಲೆ ನಮ್ಮ ಸ್ವಂತ ಮನೆಗೆ ಅಂತ ನಮ್ಮ ಮಗಳು ಬರ್ತಾ ಇರೋದು. ಸೊ ಆವಾಗ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಅವಳನ್ನ ವೆಲ್ಕಮ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಿದ್ದೆ. ಸೊ ಜೀವನ್ ಕೂಡ ಅದೆಲ್ಲ ಅವ್ರ ತಲೆಯಲ್ಲಿ ಇತ್ತಲ್ವ, ಜೊತೆಗೆ ಅವ್ರ ತಲೆಯಲ್ಲಿ ಯಾವ ರೀತಿ ಅವ್ರ ಮಗಳನ್ನ ಮನೆಗೆ ಕರ್ಕೋಬೇಕು ಅನ್ನೋದಿರುತ್ತೆ. ಸೊ ಅದ್ರ ಪ್ರಕಾರದಲ್ಲೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ನನ್ನ ತಂಗಿ ವ್ಲಾಗಲ್ಲಿ ಕೂಡ ಅಷ್ಟೇ, ಅವಳು ಹೇಳಿದ್ಲು, ಒಬ್ಬರು ಹೀಗೆ ಸಬ್ಸ್ಕ್ರೈಬರ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದರು, ನಿಮ್ಮ ತಂಗಿ ನಿಮ್ಮ ಹಸ್ಬೆಂಡ್ ಬಗ್ಗೆ ಎಷ್ಟು ಖುಷಿಯಾಗಿ ಹೇಳಿದ್ದಾರೆ, ನನಗೆ ಅದನ್ನು ನೋಡಿ ತುಂಬಾ ಖುಷಿ ಆಯಿತು ಅಂತ ಅಂದ್ಬಿಟ್ಟು. ನನಗೂ ಕೂಡ ಅಷ್ಟೇ, ನಮ್ಮ ಮನೆಯಲ್ಲಿ ಬರೀ ನನ್ನ ತಂಗಿ ಒಬ್ಬಳೇ ಅಂತ ಅಲ್ಲ, ಎಲ್ಲರಿಗೂ ಕೂಡ ಅಲ್ಲ ಜೀವನ ಅಂದರೆ ತುಂಬಾ ಇಷ್ಟ. ಅವರು ಜಾಸ್ತಿ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಲ್ಲ, ಬಟ್ ಅವ್ರ ಸ್ವಭಾವ ಅಲ್ವಾ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಈಗಲೇ ನೋಡ್ಬೋದು ನೀವು, ನಾನು ಪ್ರೆಗ್ನೆಂಟ್ ಆದಾಗಿಂದ ಟಿಲ್ ಇವತ್ತಿನವರೆಗೂ ನಾನು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ತುಂಬಾ ಚೆನ್ನಾಗಿ ನನ್ನನ್ನು ಟೇಕ್ ಕೇರ್ ಮಾಡಿದ್ದಾರೆ. ತುಂಬ ಒಂದು ಹಂತದಲ್ಲಿ ನನ್ನ ಜೊತೆ ಸಪೋರ್ಟಿವ್ ಆಗಿ ಇದ್ದಾರೆ. ಮತ್ತು ನನಗೆ ಏನೇ ಕಷ್ಟ ಇದ್ದರೂ ಏನೇ ನೋವಿದ್ರೂ ಅದನ್ನು ಅರ್ಥ ಮಾಡಿಕೊಂಡು ಪಾಪ ನನ್ನ ಜೊತೆಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳ್ಬೋದು. ಫ್ಯಾಮಿಲಿ ಸಪೋರ್ಟ್ ಅನ್ನೋದಕ್ಕಿಂತ ಮೇಯ್ನಾಗಿ ಗಂಡನ ಸಪೋರ್ಟ್ ತುಂಬಾ ಇರಬೇಕು. ಅದರಲ್ಲೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ವಾ, ನಮ್ಮ ಹಾರ್ಮೋನ್ ಚೇಂಜಸ್ಸಿಂದ ಆಗಿರ್ಬೋದು ಅಥವಾ ಮೂಡ್ ಸ್ವಿಂಗ್ಸಿಂದ ಆಗಿರ್ಬೋದು, ನಮ್ಮ ಮೈಂಡ್ ಒಂಥರ ಕಾನ್ಸ್ಟೆಂಟಾಗೇ ಇರೋದಿಲ್ಲ, ಒಂದೊಂದು ಸಲ ಒಂದೊಂದು ಥರ ಇರುತ್ತೆ. ಬಟ್ ಎಲ್ಲನೂ ಕೂಡ ಅರ್ಥ ಮಾಡಿಕೊಂಡು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಟೈಮಲ್ಲಿನೂ ಕೂಡ. ನನ್ನ ಕೈಲಿ ಆಗಲಿಲ್ಲ ಅಂತ ಅಂದರೆ ನನಗೆ ಒಂದು ದಿವಸ ಒಂದು ಮಾತೂ ಅಂದಿಲ್ಲ ಅವರು, ನೀನೇನು ಕೆಲಸ ಮಾಡಲ್ಲ, ನೀನು ಹಾಗೆ ಹೀಗೆ ಅಂತ. ಬಿಕಾಸ್ ಸುಮಾರು ಜನ ನಾನು ನೋಡಿದ್ದೀನಿ ಮನೆಯಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂತ ಅಂದರೆ ಅದರಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಾಗಿರ್ಬೋದು, ಏನು ಮಾಡೋಕ್ಕಾಗಲ್ವಾ ಹಾಗೆ ಹಿಂಗೆ ಅಂತೆಲ್ಲ ಹೇಳೋದಾಗಿರ್ಬೋದು. ಆ ಥರದ್ದೆಲ್ಲನೂ ಕೂಡ ನಾನು ಬೇರೆಯವರಲ್ಲಿ ನೋಡಿದ್ದೀನಿ. ಬಟ್ ನನ್ನ ಗಂಡನ ವಿಷಯದಲ್ಲಿ ಆ ಥರ ಎಲ್ಲ ಒಂದೇ ಒಂದು ದಿನವೂ ಇಲ್ಲ ಅಂತ ಹೇಳ್ಬೋದು. ಅವರು ಆಗಲಿಲ್ಲ ಅಂದರೆ ಬಿಡು ಪರವಾಗಿಲ್ಲ ನಾನು ಮಾಡ್ಕೊಂಡು ಕೊಡ್ತೀನಿ ಅಂತಲೇ ನನಗೆ ಜಾಸ್ತಿ ಹೇಳಿದಂಥದ್ದು. ಅದನ್ನು ಬಿಟ್ಟರೆ ಈವನ್ ಅಡುಗೆನೂ ಕೂಡ ಅಷ್ಟೇ, ಎಷ್ಟೋ ಟೈಮ್ ನನಗೆ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಸರಿ ಹೊರಗಡೆಯಿಂದನೇ ಏನಾದರೂ ತೊಗೊಂಬಂದ್ಬಿಡ್ತೀನಿ ಅಂತ ಹೇಳಿದಾಗಿರ್ಬೋದು. ಅಥವಾ ನನಗೆ ಹೊರಗಡೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗ ನಾನೇ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳೋದಾಗಿರ್ಬೋದು. ಈ ರೀತಿ ಎಷ್ಟೋ ವಿಷಯದಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಮೇಯ್ನಾಗಿ ಅಲ್ಲ, ನನಗೆ ನನ್ನ ಗಂಡ ಇಷ್ಟು ಸಪೋರ್ಟಿವ್ ಆಗಿರೋದಕ್ಕೆ ಅಂತ ಅನಿಸುತ್ತೆ. ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಸ್ಮೂತಾಗಿ ಹೋಯಿತು. ಹಾಗೆಯೇ ನಾನು ತುಂಬ ಅಂದರೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವನ್ ಹಾಸ್ಪಿಟಲಲ್ಲಿ ಕೂಡ ಅಷ್ಟೇ, ನನಗೆ ನಮ್ಮ ಅಜ್ಜಿ ಮತ್ತು ಜೀವನ್ ಇಬ್ಬರೇ ಇದ್ದಿದ್ದು ನನ್ನನ್ನು ನೋಡ್ಕೊಳ್ಳೋದಕ್ಕೆ. ನನಗೆ ಎದ್ದೇಳುವಾಗ ತುಂಬ ಕಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು ಪಾಪ ನನ್ನನ್ನು ಬಿಟ್ಟು ಆ ಕಡೆ ಈ ಕಡೆ ಒಂಚೂರು ಹೋಗಿದ್ದಲ್ಲ ಅವರು. ತುಂಬಾ ಅಲ್ಲೂ ಹೆಲ್ಪ್ ಮಾಡಿದ್ದಾರೆ ನನಗೆ. ಮತ್ತು
ಮತ್ತು ಆಪ್ರೇಷನ್ ಆಗಿದ್ದು ನೈಟ್ ಕೂಡ ಅಷ್ಟೇ ನಂಗೆ ತುಂಬ ಬ್ಯಾಕ್ ಪೈನ್ ಇತ್ತು. ಆವಾಗ ಕೂಡ ಅಷ್ಟೇ ಪಾಪ ನಿದ್ದೆಗೆಟ್ಟು ನನ್ನನ್ನು ನೋಡ್ಕೊಂಡಿದ್ದಾರೆ. ಹಾಟ್ ಬ್ಯಾಗ್ ಇಟ್ಕೊಂಡು ಪಾಪ ಅಷ್ಟು ಯಾರೂ ಮಾಡಲ್ಲ ಅಂತ ಅನ್ಕೊತೀನಿ. ಅಷ್ಟು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು ಆವಾಗ್ಲೂ. ನನಗೆ ಈಗಲೂ ಹೇಳೋವಾಗ ಕಣ್ಣಲ್ಲಿ ನೀರು ಬರೋ ಥರ ಆಗ್ತಿದೆ. ಬಟ್ ಈ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಅಂತಲೇ ಅನ್ಕೊತೀನಿ. ಯಾಕಂದರೆ ನಾನು ಇಲ್ಲಿ ಹೇಳೋದಕ್ಕಿಂತ ನನ್ನ ಮನಸ್ಸಿಂದ ಅಲ್ಲ, ನಾನು ತುಂಬ ಜಾಸ್ತಿ ನನ್ನ ಗಂಡನ ಇಷ್ಟಪಡ್ತೀನಿ. ನನಗೆ ಅಷ್ಟಾಗಿ ಜಾಸ್ತಿ ಕ್ಲೋಸ್ ಫ್ರೆಂಡ್ಸು ಮತ್ತು ತುಂಬ ಬೆಸ್ಟ್ ಫ್ರೆಂಡ್ಸು ಅಂತ ಹೇಳ್ಕೊಳ್ಳೋದು ತುಂಬ ಕಡಿಮೆ. ನಾನು ತುಂಬ ಕೆಲವು ಜನ ಮಾತ್ರ ನನ್ನ ಲೈಫಲ್ಲಿರೋದು. ಬಟ್ ಫಸ್ಟಿಂದನೂ ಇಲ್ಲಿವರೆಗೂ ನನಗೆ ನನ್ನ ಗಂಡನೇ ಜಾಸ್ತಿ ತುಂಬ ಕ್ಲೋಸ್ ಮತ್ತು ತುಂಬ ಬೆಸ್ಟ್ ಫ್ರೆಂಡ್ ಅಂತ ಇರೋದು. ನಾನು ಏನೇ ಇದ್ದರೂ ಎಲ್ಲನೂ ಹೇಳ್ಕೊತೀನಿ. ನಾನು ಸುಮಾರು ವಿಡಿಯೋನಲ್ಲೂ ಹೇಳಿದ್ದೀನಿ. ನನಗೆ ತುಂಬ ಹೊಗಳಕ್ಕೂ ಭಯ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನಾನು ಏನೇ ಇದ್ದರೂ ನನ್ನ ಗಂಡನ ಹತ್ರ ಓಪನ್ ಆಗಿ ಹೇಳ್ಕೊಂಬಿಡ್ತೀನಿ, ಫ್ರೆಂಡ್ಲಿ ಆಗಿರ್ತೀನಿ. ಕೆಲವ್ರಿಗೆ ಅದು ಸಹಿಸ್ಕೊಳಕ್ಕಾಗಲ್ವೋ ಏನೋ ಗೊತ್ತಿಲ್ಲ, ನಮ್ಮ ಹಿಂದೆನೇ ಮಾತಾಡ್ತಿರ್ತಾರೆ. ಸೊ ಆ ಥರ ಎಲ್ಲ ನನಗೆ ನೋಡಿ ಬೇಜಾರಾಗ್ಬಿಟ್ಟು ಇವಾಗ ಅಯ್ಯೋ ಬಿಡು ಏನು ಹೇಳೋದೇ ಬೇಡ ಅನ್ನೋ ಥರನೇ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅಷ್ಟೇನೆ. ನಿಜ ಹೇಳಬೇಕು ಅಂದರೆ ಟಚ್ವುಡ್ ನನ್ನ ಗಂಡ ತುಂಬಾ ಚೆನ್ನಾಗಿ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಇದಕ್ಕೂ ಇನ್ನೂ ಮೀರಿ ಚೆನ್ನಾಗಿ ನನ್ನ ಜೊತೆ ಇರ್ತಾರೆ ಅನ್ನೋದು ನಂಗೆ ಗೊತ್ತು. ಹಾಗೆಯೇ ನಮ್ಮ ಮನೆಗೆ ಒಂದು ಮುದ್ದಾದ ಪುಟ್ಟ ಲಕ್ಷ್ಮಿ ಬರ್ತಿದ್ದಾಳಲ್ವ, ಅವಳನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ನನ್ನ ಮಗಳು ತುಂಬ ಲಕ್ಕಿ ಅಂತ ನಾನೇ ಹೇಳ್ತೀನಿ. ನನ್ನನ್ನೇ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಇನ್ನು ಮಗಳನ್ನೇ ಹೆಂಗೆ ನೋಡ್ಕೋಬೋದು ಅಲ್ವಾ ಅವರು. ಸೊ ಈ ರೀತಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಹೇಳೋದಕ್ಕೇ. ನನ್ನ ಮಗಳಂತೂ ನಿಜ ಪ್ರಾಂಪ್ಟಾಗಿ ಹೇಳ್ತಿದ್ದೀನಿ, ಅವಳು ತುಂಬ ಅದೃಷ್ಟ ಮಾಡಿದ್ದಾಳೆ. ಅದರಲ್ಲೂ ನನ್ನ ಗಂಡನಿಗೆ ಮಗಳಾಗಿ ಬರೋದಕ್ಕೆ ಎಲ್ಲ ತುಂಬ ಅಂದರೆ ತುಂಬ ಅದೃಷ್ಟ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಮತ್ತು ಅವರು ಪ್ರೆಗ್ನೆನ್ಸಿನಲ್ಲಿ ಕೂಡ ಅಷ್ಟೇ ನಾನು ಸುಮಾರು ಟೈಮ್ ಕೇಳ್ತಿದ್ದೆ ಅವ್ರಿಗೆ, ನಿಮ್ಗೆ ಯಾವ ಮಗು ಆಗಬೇಕು ಅಂತ ಆಸೆ ಇದೆ, ಈ ಸಲಿನೂ ಏನಾದ್ರು ಗಂಡು ಮಗು ಆಗಿಬಿಟ್ರೆ ಏನು ಮಾಡ್ತೀರಾ ಅಂತಂದರೆ ಅವ್ರು ಯಾವಾಗಲೂ ಒಂದೇ ಹೇಳೋರು, ಗಂಡಾಗಲಿ ಹೆಣ್ಣಾಗಲಿ ಯಾವುದೋ ಒಂದು ಮಗು ಆರೋಗ್ಯವಾಗಿರಲಿ ಅಷ್ಟೇ. ಬಟ್ ನನಗೆ ಜಾಸ್ತಿ ಇಷ್ಟ ಇರೋದು ಹೆಣ್ಮಗು ಆಗಲಿ ಅಂತಲೇ. ಹೆಣ್ಮಗು ಆಗಿಬಿಟ್ರೆಲ್ಲ ನಾನು ರಾಣಿ ಥರ ನೋಡ್ಕೊತೀನಿ ಅವಳನ್ನ ಅಂತಲೇ ಹೇಳೋರು. ಸೊ ನನಗೆ ಆ ಮಾತು ಈಗಲೂ ನೆನಪಿದೆ. ಅಷ್ಟು ಇಷ್ಟಪಡ್ತಾರೆ ಅವರು ಹೆಣ್ಮಕ್ಳು ಅಂತ ಅಂದರೆ. ಅದರಲ್ಲೂ ನನಗೆ ಡೆಲಿವರಿ ಆದಾಗಲ್ಲ ನನ್ನ ತಂಗಿ ಹೇಳಿದ್ಲು, ಬಾವ ಹೆಣ್ಮಗು ಅಂತ ಹೇಳಿದ ತಕ್ಷಣ ಖುಷಿಗೆ ಕಣ್ಣಲ್ಲಿ ಫುಲ್ ನೀರು ತುಂಬ್ಕೊಂಬಿಟ್ಟಿತ್ತು ಅಂತ. ಹಾಗೆಯೇ ಪಾಪುನ ನೋಡಿದಾಗ ಕೂಡ ಅಷ್ಟೇ ತುಂಬ ಖುಷಿಪಟ್ಟರು ಅಂತ. ನನ್ನ ತಂಗಿ ಅವಳ ಎಕ್ಸ್ಪೀರಿಯೆನ್ಸ್ ಏನು ಅವಳು ನೋಡಿದ್ಲಲ್ಲ ಅದನ್ನು ಹೇಳೋವಾಗ ನನಗೆ ತುಂಬ ಖುಷಿ ಆಯಿತು. ಸೊ ನಾನು ವಿಡಿಯೋನಲ್ಲಿ ನೋಡಿದೆ ಅದನ್ನೆಲ್ಲನೂ ಕೂಡ. ನನಗೂ ಕೂಡ ಅಲ್ವಾ, ಮೇಯ್ನಾಗಿ ನನ್ನ ಗಂಡ ಅಷ್ಟು ಖುಷಿಯಿಂದ ಪಾಪುನ ನೋಡೋದಕ್ಕೆ ಬಂದ್ರಲ್ಲ, ನಂಗೆ ತುಂಬಾ ಖುಷಿ ಆಯಿತು. ಸೊ ಈ ರೀತಿಯಾಗಿ ಇವಾಗ ಏನೆಲ್ಲ ಡೆಕೋರೇಷನ್ ಮಾಡಬೇಕು, ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿದಾಗಿತ್ತು. ಇನ್ನು ಫಸ್ಟೇ ಹೇಳ್ದಾಗೆ ಅವ್ರಿಗೆ ಹೂವಿನ ಡೆಕೋರೇಷನ್ ಹೇಗೆ ಮಾಡಬೇಕು ಅಂತ ಅಷ್ಟು ಪ್ಲ್ಯಾನ್ ಇರಲಿಲ್ಲ. ಸೊ ರ್ಯಾಂಡಮಾಗಿ ಅವ್ರಿಗೆ ಹೇಗೆ ಬರುತ್ತೆ ಅಲ್ವಾ ಆ ರೀತಿಯಾಗಿ ಮಾಡೋಣ ಅಂತಲೇ ಮಾಡ್ತಿದ್ರು. ಸೊ ಮನೆ ಒಳಗಡೆ ಈ ರೀತಿಯಾಗಿ ಚೆಂಡು ಹೂವಿಂದ ಈ ರೀತಿಯಾಗಿ ಎಲ್ಲ 2 ಕಲರು ಮಿಕ್ಸ್ ಮಾಡಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ. ಇನ್ನು ಹೊರಗಡೆ ನೋಡ್ಬೋದು ನೀವು, ಸಾವಂತಿಗೆ, ಬಿಳಿ ಸಾವಂತಿಗೆ ಹೂವದಿಂದ ಪೆಟಲ್ಸ್ ಎಲ್ಲ ತೊಗೊಂಡು ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ರೋಸ್ ಹೂವಿಂದ ಬಂದುಬಿಟ್ಟು ವೆಲ್ಕಮ್ ಅಂತ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಬೇಗ ರೆಡಿ ಮಾಡಿಬಿಟ್ಟು ಅವರು ಹಾಸ್ಪಿಟಲ್ ಕಡೆನೂ ಬರಬೇಕು, ಇಲ್ಲಿ ಮನೆಯಲ್ಲೂ ನೋಡಬೇಕು, ಎರಡೂ ಕಡೆ ಕೂಡ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ರು. ಇನ್ನು ನಂಗೆ ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಾಡಿದರು. ಮೇಯ್ನಾಗಿ ನಾವು ಯಾರಾದರೂ ಹೊರಗಡೆಯವ್ರನ್ನ ಕರೆಸಿ ಮಾಡಿಸೋದಕ್ಕಿಂತ ಅವರು ಮನಸಾರೆ ಮಗಳಿಗೋಸ್ಕರ ಇಷ್ಟೆಲ್ಲ ತಯಾರಿ ಮಾಡಿದಾರಲ್ವ, ಅದು ನನಗೆ ಜಾಸ್ತಿ ಖುಷಿಯಾಗಿದ್ದು ಅಂತ ಅಂದರೆ. ಸೊ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ, ಯಾವ ರೀತಿ ಅವರು ಡೆಕೋರ್ ಮಾಡಿದ್ದಾರೆ ಅನ್ನೋದನ್ನು ನೀವು ಕೂಡ ನೋಡಿ ಮತ್ತು ಚೆನ್ನಾಗಿದೆಯಾ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಸೊ ಫ್ರೆಂಡ್ಸ್ ಫೈನಲಿ ಮನೆಗೆ ಹೊರಟಿದ್ದೀವಿ. ಪ್ಯಾಕಿಂಗ್ ಎಲ್ಲನೂ ಕೂಡ ಆಗಿದೆ. ಜೀವನ್ ಕೂಡ ಒಂದಷ್ಟು ಮೆಡಿಸಿನ್ಸ್ನ ತೊಗೊಂಬರೋದಕ್ಕೆ ಹೋಗಿದ್ದಾರೆ. ಇವಾಗ ರೆಗ್ಯುಲರ್ ಆಗಿ ಯಾರು ತೊಗೋಬೇಕು ಅಲ್ಲ ಮನೆಯಲ್ಲಿ ಅದನ್ನು ಒಂದಷ್ಟು ಬರ್ಕೊಟ್ಟಿದ್ರು, ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಅಜ್ಜಿನೂ ಕೂಡ ಇಲ್ಲೇ ಕುತ್ಕೊಂಡಿದ್ದಾರೆ.
ಹಾಗೆಯೇ ಪಾಪುನ ಒಂಚೂರು ರೆಡಿ ಮಾಡೋಣ ಇವಾಗ ಅಂತ ಅಂದ್ಬಿಟ್ಟು ಬಟ್ಟೆನ ಕೂಡ ತೊಗೊಂಡೆ. ಸೊ ಪಾಪುಗೆ ಅಂತ ನಾನು ಯಾವುದು ಸ್ವೆಟ್ ಟಿ ಶರ್ಟ್ ಹಾಗೆಯೇ ಪ್ಯಾಂಟ್ನ ತೊಗೊಂಬಂದಿದ್ದೆ, ಇದನ್ನೇ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಹಾಗೆಯೇ ನಾನು ಈ ಒಂದು ಮೆಟರ್ನಿಟಿ ನೈಟಿನೇ ಯೂಸ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಮನೆಗೆ ಹೋಗುವಾಗ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಇರುತ್ತೆ, ಮತ್ತು ಇನ್ನೊಂದು ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ನನಗೆ ಯಾಕೋ ಕಂಫರ್ಟಬಲ್ ಅಂತ ಅನಿಸ್ತಿರ್ಲಿಲ್ಲ. ಸೊ ಇದೇ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇದನ್ನೇ ವೇರ್ ಮಾಡಿದೆ. ಸೊ ಈಗ ಪಾಪುನ ರೆಡಿ ಮಾಡ್ತೀನಿ, ಆಮೇಲೆ ಮನೆಗೆ ಹೊರಡೋಣ. ಆಯಿತಾ? ಆಯ್ತು ಬನ್ನಿ. ಎಲ್ಲ ರೆಡಿ ಆಯ್ತಾ ರೀ ಮನೇಲಿ? ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ರೆಡಿ. ಅಪ್ಪ ಬರುತ್ತಿರು, ಅಪ್ಪ ಬಿಲ್ಲೆಲ್ಲ ಹಾಕ್ಬಿಟ್ಟು ಬರ್ಬೇಕಲ್ಲ, ಅವನಿಗೆ ಬಿಲ್ಲೆಲ್ಲ ಕೊಟ್ಬಿಟ್ಟು ಇಲ್ಲಿ ಮೆಡಿಸಿನ್ ಇಲ್ಲಿ ಇರೋದು. ಬಿಲ್ಲು ಕೆದಾಗ ಅದಕ್ಕೆ ಹಾಕ್ಬೇಕು. ಕೆದಾಗ ಬಿಲ್ ಕೊಡು ಕೆಳಗೆ ಮಮ್ಮಿ ದೊಡ್ಡ ಏನಮ್ಮ? ಒಂದು ಸ್ವಲ್ಪ ಇಲ್ಲಿ ಸಿಪ್ಪೆ ಮಾಡ್ಕೊಂಡೆ. ಹಾಕಿದ್ರೆ ಬೇಡ. ಸಿಸ್ಟರ್ ಇದ್ದಾರಲ್ಲ ಅವರೇ ಹಾಕೊಡ್ತೀನಿ. ಈಗ ಪಾಪದ ಬಂದಿಸ್ತಾರೆ ಮಮ್ಮಿ, ಈಗ ಈಗ ರೆಡಿ ಮಾಡ್ತೀನಿ. ಲಕ್ಕಿ ಅದು ಅಪ್ಪ ಮತ್ತೆ ಮತ್ತೆ ಇವಾಗ ಕಣ್ಣು ಅಪ್ಪ ಅವ್ರು ಬಿಚ್ಚು. ಬಿಸಿಲು ಮನೆ ಬಿಸಿಲು ಮನೆ. ಇನ್ನೂ ಇವತ್ತು ಪಾಪುಗೆ ಹಾಸ್ಪಿಟಲ್ನಲ್ಲಿ ಸ್ನಾನ ಏನೂ ಮಾಡಿಸೋದು ಬೇಡ ಅಂತಲೇ ಹೇಳಿದ್ವಿ. ಯಾಕೆ ಅಂತ ಅಂದರೆ ಮನೆಗೆ ಕರ್ಕೊಂಡು ಹೋದ್ಮೇಲೆ ಅಲ್ವಾ, ಅಲ್ಲಿ ನಮ್ಮ ಅಜ್ಜಿನೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದರು. ಮತ್ತು ಸುಮ್ಮನೆ ಎರಡೆರಡು ಸಲ ಸ್ನಾನ ಮಾಡಿಸ್ದಂಗೆ ಹೋಗ್ಬಿಡುತ್ತೆ. ಮೊದಲೇ ಶೀತ ಬೇರೆ, ಎರಡೆರಡು ಸಲ ಸ್ನಾನ ಅಂತಂದರೆ ಮಗುಗೆ ಸುಮ್ಮನೆ ಹುಷಾರು ತಪ್ಪಿದ್ರೆ ಯಾಕೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಬೇಡ ಬಿಡಮ್ಮ ಮನೆಯಲ್ಲೇ ಸ್ನಾನ ಮಾಡಿಸ್ಕೊಳ್ಳೋಣ ಅಂತ ಹೇಳಿದರು. ಇವಾಗ ಹಾಗೇ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಸೊ ಇದೊಂದು ಸ್ವಲ್ಪ ಲೂಸಾಗೇ ಇತ್ತು ಅವಳಿಗೆ, ಅಂದರೆ ಇದು ಬಂದು 0 to 3 monthsಗೆ ಅಂತ ನಾನು ತೊಗೊಂಡಿದ್ದು. ಬಟ್ ಒಂದು ಸ್ವಲ್ಪ ಲೂಸೇ ಇತ್ತು, ಬಟ್ ಓಕೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಅವಳಿಗೂ. ಇನ್ನು ನಮ್ಮ ಮುದ್ದು ಸಿರಿಲಕ್ಷ್ಮಿನ ನಾನು ಈ ರೀತಿಯಾಗಿ ರೆಡಿ ಮಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಗರ್ಲ್ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪಿಂಕ್ ಡ್ರೆಸ್ ತೊಗೊಂಡಿಲ್ಲ, ಬಟ್ ಯಾಕೋ ಗೊತ್ತಿಲ್ಲ ಅವತ್ತಿನ ದಿನ ತೊಗೊಳ್ಳೋವಾಗ ಅಲ್ವಾ ನನಗೆ ತುಂಬಾ ಇಷ್ಟ ಆಗಿತ್ತು ಅಂತ ತೊಗೊಂಡೆ. ಆಮೇಲೆ ನಾನು ಕೂಡ ಪಿಂಕ್ ಡ್ರೆಸ್ನೇ ಮನೆಯಿಂದ ಬರೋವಾಗ ವೇರ್ ಮಾಡಿಕೊಂಡು ಬಂದಿದ್ದೆ, ಮತ್ತು ಮನೆಗೆ ಕರ್ಕೊಂಡು ಹೋಗೋವಾಗ್ಲೂ ಕೂಡ ಅಷ್ಟೇ ನನಗೆ ಯಾಕೋ ಈ ಒಂದು ಮೆಟರ್ನಿಟಿ ಡ್ರೆಸ್ನ ತೆಗಿಬೇಕಂತ ಅನ್ನಿಸ್ತಾ ಇರಲಿಲ್ಲ. ಸೊ ಬಿಡು ಇದೇ ಇರಲಿ, ಅವಳಿಗೂ ಕೂಡ ಪಿಂಕ್ ಡ್ರೆಸ್ ಹಾಕ್ದಂಗೆ ಆಗುತ್ತೆ, ನಾನು ಕೂಡ ಈ ಒಂದು ಪಿಂಕ್ ಡ್ರೆಸ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನೇ ವೇರ್ ಮಾಡಿದೆ. ಇನ್ನು ಪಾಪುನೂ ಕೂಡ ಈಗ ರೆಡಿ ಮಾಡಿದ್ದೆಲ್ಲ ಆಗಿತ್ತು. ಇನ್ನು ಬಿಲ್ ಸೆಟಲ್ಮೆಂಟ್ ಎಲ್ಲ ಏನು ಮಾಡಬೇಕು ಅದನ್ನು ಕೂಡ ಎಲ್ಲ ಮಾಡಿಬಿಟ್ಟು ಬಂದರು. ಸೊ ನಮ್ಮದು ಇನ್ಶೂರೆನ್ಸ್ ಇರೋದ್ರಿಂದ ಅಲ್ವಾ, ಒಂದು ಸ್ವಲ್ಪ ಅದು ಅಪ್ರೂವಲ್ ಆಗೋದಕ್ಕೆ ಅಂತ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಒಂದು ಸ್ವಲ್ಪ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಆಲ್ಮೋಸ್ಟ್ 1 hour ತನಕನೂ ವೆಯ್ಟ್ ಮಾಡಿದ್ವಿ. ಈಗ ಪಾಪುನ ರೆಡಿ ಮಾಡಿದ್ದಾದಮೇಲೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಒಂದು ಸ್ವಲ್ಪ ಲೂಸ್ ಇರೋದ್ರಿಂದ ಅಲ್ವಾ ಒಂದು ಸ್ವಲ್ಪ ಜಾಸ್ತಿ ದೊಗ್ಲೆ ಥರ ಅನ್ನಿಸ್ತಾ ಇತ್ತು. ಈಗ ಹುಟ್ಟಿದ ಮಕ್ಕಳಿಗೆಲ್ಲ ಕರೆಕ್ಟ್ ಫಿಟ್ಟಿಂಗ್ ಎಲ್ಲ ಸಿಗೋದೇ ಇಲ್ಲ, ಬಟ್ ಓಕೆ ಫೈನ್, ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಅಂತ ಅಂದ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೆ, ಒಂದಷ್ಟು ಫೋಟೋಸ್ನ ಕೂಡ ತೊಗೊಂಡೆ. ನಮ್ಮ ಅಜ್ಜಿ ಅದೇ ಹೇಳ್ತಿದ್ರು, ಇನ್ಮೇಲಿಂದ ಅಂತೂ ಚಿನ್ನು ಹಿಡಿಯೋಕ್ಕೆ ಆಗಲ್ಲ, ಸುಮಾರು ಫೋಟೋಗಳನ್ನ ತೆಗೆದು ಇಟ್ಕೊಂಡ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ನನಗಂತೂ ಅವಳು ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಸೊ ಪ್ಯಾಂಟ್ ಕೂಡ ನೋಡ್ಬೋದು ತುಂಬ ಲೂಸ್ ಇರೋದ್ರಿಂದ ಅವಳೊಂದು ಸ್ವಲ್ಪ ಒದ್ರೆ ಸಾಕು ತುಂಬ ಕೆಳಗಡೆನೇ ಬಂದುಬಿಡ್ತಾ ಇತ್ತು. ಇನ್ನು ಇವಾಗ ಇನ್ಶೂರೆನ್ಸ್ದೆಲ್ಲ ಏನು ಅಪ್ರೂವ್ ಆಗಬೇಕಾಗಿತ್ತು ಅದೆಲ್ಲ ಆಯಿತು. ಇವಾಗ ನಾವು ಕೂಡ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಜೀವನ್ ಮನೆಯಲ್ಲೆಲ್ಲ ಏನು ಡೆಕೋರ್ ಮಾಡಬೇಕಾಗಿತ್ತು ಎಲ್ಲನೂ ಮಾಡಿಬಿಟ್ಟು ನೀನು ಮನೆಗೆ ಬಂದರೆ ನೋಡಿದ್ರೆ ಫುಲ್ ಖುಷಿ ಪಟ್ಬಿಡ್ತೀಯಾ ಅಂತೆಲ್ಲ ಹೇಳ್ತಿದ್ರು. ಸೊ ನಾನು ಅಂಥದ್ದು ಏನು ರೆಡಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು, ಬಟ್ ಏನೇ ಇರಲಿ ಅಲ್ಲ, ಅವ್ರು ಎಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ನಂಗೆ ತುಂಬ ಖುಷಿ ಆಗ್ತಿತ್ತು. ಯಾಕೆಂದರೆ ಅವ್ರು ಇನ್ಶಾಲಿಟಿ ತೊಗೊಂಡು ಅವರೇ ಮಾಡಿರೋದಲ್ವ. ಸೊ ತುಂಬ ಖುಷಿ ಆಗ್ತಿತ್ತು ಹಿಂಗೆ ಮಾಡಿದಿದ್ರು. ಸೊ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಮಾಡಿರ್ತಾರೆ ಅನ್ನೋದಂತೂ ಕಾನ್ಫಿಡೆನ್ಸ್ ಇತ್ತು ನನಗೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಬ್ಯಾಗೆಲ್ಲ ಕೂಡ ನಮ್ಮಪ್ಪ ಮತ್ತು ಜೀವನ್ ತೊಗೊಂಡು ಹೋಗ್ಬಿಟ್ಟು ಕಾರೊಳಗೆ ಇಟ್ಟರು. ಇವಾಗ ನಾವು ಎಲ್ಲ ಹೊರಡ್ತಾ ಇದ್ದೀವಿ. ನಾನೊಂದು ಸ್ವಲ್ಪ ನಡ್ಕೊಂಡು ಹೋಗೋದಕ್ಕೆ ಲೇಟೇ ಆಗುತ್ತೆ, ಯಾಕಂದರೆ ಫಸ್ಟಿಗೆ ಜಾಸ್ತಿ ಫಾಸ್ಟಾಗೆಲ್ಲ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಬರ್ತೀನಿ ನಿಧಾನಕ್ಕೆ, ನೀವು ಹೋಗಿರಿ ಅಂತ ಅಂದ್ಬಿಟ್ಟು ನಾನು ಸ್ಲೋ ಆಗೇ ನಡ್ಕೊಂಬಂದೆ. ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇಬ್ಬರು ಕೂಡ ನಾನು ಒಟ್ಟಿಗೆ ಬಂದರು ಸ್ಲೋ ಆಗಿ. ಸೊ ಸಿಸ್ಟರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಿಜವಾಗ್ಲೂ ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು.
ಹಾಗೆಯೇ ಅವ್ರಿಗೆಲ್ಲರಿಗೂ ಬಾಯ್ ಹೇಳಿ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ನನಗಂತೂ ಫೈನಲಿ ನಾನು ಮನೆಗೆ ಹೋಗ್ತಾ ಇದ್ದೀನಲ್ಲ ಅನ್ನೋದೇ ಜಾಸ್ತಿ ಖುಷಿ ಆಗ್ತಾಯಿತ್ತು ನನಗೆ. ಅದೇನೇ ಆಗಿರಲಿ ಅಲ್ವಾ, ಹಾಸ್ಪಿಟಲಿಗೆ ಬರೋವಾಗ ಇದ್ದಿದ್ದು ಬೇಜಾರಿಗೂ ಮನೆಗೆ ಮಗುನ ಕರ್ಕೊಂಡು ಹೋಗೋವಾಗ ಖುಷಿಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಬರೋವಾಗ ನಾನು ತುಂಬ ಬೇಜಾರಲ್ಲೇ ಬಂದೆ. ಅಯ್ಯೋ ಇವತ್ತು ಆಪ್ರೇಷನ್ ಮಾಡ್ತಾರೆ, ಅದು ಎಷ್ಟು ನೋವಾಗುತ್ತೋ ಏನೋ ಅಂತ ಅಂದ್ಕೊಂಡು. ಬಟ್ ಫೈನಲಿ ಮಗುನ ಕರ್ಕೊಂಡು ಮನೆಗೆ ಹೋಗೋವಾಗ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ನನಗಿತ್ತು ಅಂತಲೇ ಹೇಳ್ಬೋದು. ಸೊ ಈಗ ಫೈನಲಿ ಪಾಪುನ ಕರ್ಕೊಂಡು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಇದೆ ಫ್ರೆಂಡ್ಸ್. ಅಲ್ಲಿ ನನ್ನ ಮಗಳನ್ನ ಯಾವ ರೀತಿ ಜೀವನ್ ಹಾಗೆಯೇ ಅಪ್ಪು ಮನೆಗೆ ವೆಲ್ಕಮ್ ಮಾಡಿದ್ರು ಅನ್ನೋದನ್ನು ನೀವು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನೋಡ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.